ಪುನರ್ರಚನೆ ಮುನ್ನೆಲೆಗೆ ಬರ್ತಿದ್ದಂತೆ ಅಲರ್ಟ್ ಆದ್ರ ಡಿಕೆ ಆಪ್ತರು. ಸಂಪುಟ ಪುನರ್ರಚನೆ ಆದ್ರೆ ಸಿಎಂ ಕುರ್ಚಿ ಆಸೆ ಮಿಸ್ ಆಗುತ್ತೆ ಅನ್ನೋ ಭಯ ಆಯ್ತಾ? ಹಾಗಾಗಿಯೇ ಆಪ್ತರನ್ನ ಮುಂದೆ ಬಿಟ್ಟು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಸ್, ಸಂಪುಟ ಪುನರ್ರಚನೆ ಮುನ್ನೆಲೆಗೆ ಬರ್ತಿದ್ದಂತೆ ಅಲರ್ಟ್ ಆದ್ರ ಡಿಕೆ ಆಪ್ತರು. ಸಂಪುಟ ಪುನರ್ರಚನೆ ಆಗ್ಬಿಟ್ರೆ ಸಿಎಂ ಕುರ್ಚಿ ಆಸೆ ಮಿಸ್ ಆಗುತ್ತೆ ಅನ್ನೋ ಭಯ ಸ್ಟಾರ್ಟ್ ಆಯ್ತಾ? ಹಾಗಾಗಿಯೇ ಆಪ್ತರನ್ನ ಮುಂದೆ ಬಿಟ್ಟು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿಸಿಎಂ ಡಿಕೆ ಶಿವಕುಮಾರ್. ತಮ್ಮದೇ ಆಪ್ತ ಶಾಸಕರ ಟೀಮ್ ರೆಡಿ ಮಾಡಿದ್ರ ಟ್ರಬಲ್ ಶೂಟರ್. ಸಚಿವ ಸುಧಾಕರ್ ನೇತೃತ್ವದಲ್ಲಿಯೇ ರೆಡಿ ಆಯ್ತಾ ಡಿಕೆಶಿ ಟೀಮ್ ಅಂತ. ಡಿಕೆಶಿ ಆಪ್ತ ಶಾಸಕರ ಜೊತೆ ಇನ್ನಷ್ಟು ಶಾಸಕರ ಟೀಮ್ ಸೇರ್ಪಡೆ ಆಯ್ತಾ ಅಂತ. ಎಸ್, ರಾಜ್ಯ ರಾಜಕಾರಣದಲ್ಲಿ ಈ ಜಟಾಪಟಿ ನಡೀತಾನೇ ಇದೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಇತ್ತೀಚೆಗೆ ಸಚಿವ ಸಂಪುಟಕ್ಕೆ ಹೊಸ ರಕ್ತ, ಫ್ರೆಶ್ ಬ್ಲಡ್ ಅನ್ನ ಹರಿಸಬೇಕು ಮತ್ತು ಹೊಸ ತಲೆಮಾರಿನ ನಾಯಕರಿಗೆ ಅವಕಾಶವನ್ನ ನೀಡಬೇಕಂತ ಹೇಳಿಕೆಯನ್ನ ನೀಡಿದ್ರು. ಇದು ಹಳೆಯ ಸಚಿವರನ್ನ ಕೈಬಿಟ್ಟು ತಮ್ಮ ಆಪ್ತರನ್ನ ಸೇರಿಸಿಕೊಳ್ಳುವ ತಂತ್ರ ಅಂತ ಹೇಳಲಾಗ್ತಿತ್ತು. ಇನ್ನು ಇತ್ತೀಚೆಗೆ ನಾವು ನೋಡಿರ್ಬೋದು, ಏನೋ ಹೊಸ ಶಾಸಕರಿದ್ದಾರೆ, ಮೊದಲ ಬಾರಿಗೆ ಶಾಸಕರೇನಾಗಿದ್ದಾರೆ ಅವರು ಸುಮಾರು 30ರಿಂದ 38 ಶಾಸಕರು ಹೈಕಮಾಂಡ್ಗೆ ಪತ್ರವನ್ನ ಬರೆದು ತಮಗೂ ಕೂಡ ಸಚಿವ ಸ್ಥಾನ ನೀಡಬೇಕಂತ ಒತ್ತಾಯವನ್ನ ಮಾಡಿದ್ರು. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಿದ್ದಾರೆ, ಸದ್ಯಕ್ಕೆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಮತ್ತು ಹೈಕಮಾಂಡ್ ಸೂಚನೆಯಂತೆ ತಾವೇ ಮುಂದುವರೆದಾಗಿ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಅದೇ ರೀತಿ ಮೊದಲ ಬಾರಿ ಶಾಸಕರಾದವರಿಗೆ ಸಚಿವ ಸ್ಥಾನವನ್ನ ನೀಡಲ್ಲ ಅಂತ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ದಾರೆ. ಇದರ ಮೂಲಕ ಡಿಕೆಶಿ ಬಣದ ಒತ್ತಡಕ್ಕೆ ಮಣಿಯದೆ ಸೂಚನೆಯನ್ನ ನೀಡಿದ್ದಾರೆ. ಬಟ್ ಇವಾಗ ಏನಾಗಿದೆ, ಸಿಎಂ ಕುರ್ಚಿಯಲ್ಲಿ ಆಸೆ ಮಿಸ್ ಆಗುತ್ತೋ ಅನ್ನೋ ಭಯ ಕೂಡ ಕಾಡ್ತಾ ಇದೆ ಡಿಕೆಶಿ ಬಣಕ್ಕೆ. ಎಸ್, ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತಾರ್. ಫೋನೋಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ವಿನೋದ್, ಒಂದ್ ಕಡೆ ಡಿಕೆಶಿ ಏನು ಬಣ ಇದೆ, ಮೊನ್ನೆ ಬಾಲಕೃಷ್ಣ ಅವರ ಬರ್ತಡೆಯಲ್ಲಿ ಸೇರ್ಕೊಂಡಿತ್ತು. ಇದೀಗ ಹೈಕಮಾಂಡ್ ಕೂಡ ಈಗ GBA ಎಲೆಕ್ಷನ್ ಆಗಲಿ, ಆಮೇಲೆ ಪಂಚರಾಜ್ಯ ಚುನಾವಣೆ ಆಗಲಿ, ಅಲ್ಲಿವರೆಗೂ ಯಾವುದೇ ಬದಲಾವಣೆ ಬೇಡ ಅಂತ ಸಂದೇಶವನ್ನ ಕೂಡ ನೀಡಿದೆ. ಇದರ ಬಗ್ಗೆ ಏನ್ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ವಿನೋದ್, ಹೇಳೋದಾದ್ರೆ? ಮಲ್ಲಿಕಾರ್ಜುನ್, ಈ ಒಂದು ಪಂಚರಾಜ್ಯಗಳ ಚುನಾವಣೆ ಏನಿದೆ ಅಲ್ಲಿ ತನಕ ರಾಜ್ಯದಲ್ಲಿ ಪವರ್ ಶೇರಿಂಗ್ ಅನ್ನೋ ವಿಚಾರ ಬದಲಾವಣೆ ಮಾಡದೇ ಇರೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅಂತ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇಲ್ಲಿ ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ರಾತ್ರಿ ಡಿನ್ನರ್ ಮಾಡ್ತಾರೆ, ಜೊತೆಗೆ ಫಾರಿನ್ ಟ್ರಿಪ್ ಹೋಗ್ತಾರೆ, ಅಲ್ಲಿ ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಆತರ ಕೈ ಕಟ್ಟಿ ಕೂತಿಲ್ಲ, ಒಂದು ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು, ಅಂದ್ರೆ ಮೊನ್ನೆ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಅವರು ಬರ್ತಡೇ ಇದೆ ಅನ್ನುವ ಕಾರಣಕ್ಕೆ ಒಂದು 40ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ರು ಅಂತ ಅಂದ್ರೆ ಲಭ್ಯವಾದ ಸುದ್ದಿ ಆಗಿ ಹೋಗಿತ್ತು. ಅದರಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಯಾಕೆ ಇಲ್ಲಿ ಇದು ತಗೋತಿಲ್ಲ ಅಂದ್ರೆ, ಒಂದು ನೋಡಿ, ಹೈಕಮಾಂಡ್ ನಾಯಕರು ಒಂದ್ ವೇಳೆ ಇದನ್ನ ಪಂಚರಾಜ್ಯಗಳ ಚುನಾವಣೆ ಮೇಲೆ ಆದ್ಮೇಲೆ ಮಾಡಿದ್ರೆ ಇದ್ರ ನೇರ ಎಫೆಕ್ಟ್ ಪಂಚರಾಜ್ಯಗಳ ಮೇಲೆ ಆಗುತ್ತೆ. ಯಾಕಂದ್ರೆ ನೋಡಿ, ಇದೀಗ ಇವರು ಶಾಸಕರು ಡಿನ್ನರ್ ಮಾಡ್ತಾವ್ರೆ, ಅವ್ರ ಕಡೆದವ್ರು ಮಾತಾಡ್ತಿದ್ದಾರೆ, ಇವ್ರ ಕಡೆದವ್ರು ಮಾತಾಡ್ತಾರೆ. ಆದ್ರೆ ಇದ್ರ ನೇರ ಎಫೆಕ್ಟ್ ಪಂಚರಾಜ್ಯಗಳ ಮೇಲೆ ಚುನಾವಣೆ ಮೇಲೆ ಬೀಳುತ್ತಲ್ಲ. ಯಾಕಂದ್ರೆ ಅಲ್ಲಿ ವಿರೋಧ ಪಕ್ಷಗಳನ್ನ ಆಹಾರವಾಗಿ ಇಟ್ಕೊಂತಾರೆ, ಜೊತೆಗೆ ದೆಹಲಿ ಪರೇಡು ಮತ್ತೆ ಇವ್ರ ಮೇಲೆ ಅವ್ರ ಆರೋಪ, ಅವ್ರ ಮೇಲೆ ಇವ್ರ ಆರೋಪ, ಇದರಿಂದ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಹೊಡೆತ ಬೀಳಿದೆ. ಜೊತೆಗೆ ಈಗಾಗಲೇ ಪ್ರಥಮ ಬಾರಿಗೆ MLA ಆಗಿದಾರಲ್ಲ, ಅವರೊಂದು ಒಂದು ಪತ್ರ ಬರೆದಿರೋ ವಿಚಾರವಾಗಿ ನಾವು ಹೇಳ್ತಕ್ಕಂಗೆ, ಇಲ್ಲಿ ಯಾಕೆ ಪ್ರಥಮ ಬಾರಿ MLA ಆದಂತವ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸಪೋರ್ಟ್ ಆಗಿದ್ದಾರೆ ಅಂತ ನಾವು ನೋಡಿದ್ರೆ, ಅಂದಿನ ಕೆಪಿಸಿಸಿ ಅಧ್ಯಕ್ಷ, ಪ್ರೆಸೆಂಟ್ ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗ್ಬಿಟ್ಟು ಅವರಿಗೆ ಒಂದು ಬಿ ಫಾರಂ ಕೊಟ್ಟಿರ್ತಾರಲ್ಲ ಚುನಾವಣೆ ಸಂದರ್ಭದಲ್ಲಿ. ಸೊ ಹಾಗಾಗಿ ಒಂದು ಬಿ ಫಾರಂ ಕೊಟ್ಟಿರೋದಕ್ಕೆ ಮತ್ತೆ ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಒಂದು ಕನ್ಸರ್ನ್ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಇದೆ. ಸೊ ಆ ಒಂದು ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಅವನಿಷ್ಟು ಪ್ರಥಮ ಬಾರಿಗೆ MLA ಆಗಿರ್ತಕ್ಕಂಥವ್ರು ಇದ್ದಾರೆ. ಜೊತೆಗೆ ಒಂದು ಸಂಪುಟ ಪುನರ್ರಚನೆ ಮಾಡು ಅಂತ ಹೇಳ್ತಾರೆ ಕ್ಯಾಬಿನೆಟ್ ನ. ಆದ್ರೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಇದ್ರೆ, ಇಲ್ಲ, ಪ್ರಥಮ ಬಾರಿಗೆ ಆಯ್ಕೆ ಆದ್ರಿಗೆ ಯಾರು ನಾವು ಕೊಡೋದು ಅಂದ್ಬಿಟ್ಟು. ಆದ್ರೆ ಯಾವುದೇ ರೀತಿಯ ಒಂದು ಪಕ್ಷದಲ್ಲಿ ಆತರ ಒಂದು ಕಾನೂನು ಇಲ್ಲ. ಆದ್ರೆ ಇವರು 2023 ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಸಿಎಂ ಆಗಲಿ DCM ಆಗಲಿ ಒಂದು ವರಿಷ್ಠಗಳು ಮಾತಾಡ್ಕೊಂಡಿದ್ದಾರೆ ಹೊರತು ಪಕ್ಷದಲ್ಲಿ ಯಾವುದೇ ರೀತಿ ಒಂದು ಕಾನೂನು ಇಲ್ಲ ಅಂದ್ಬಿಟ್ಟು ಒಂದು ಕೆಲವು ಶಾಸಕರುಗಳು ಹೇಳ್ತಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಇದು ಒಂದು ಕಾರಣ ಇರ್ಬೋದಾ ಬಂಡ್ ಹೇಳೋದಕ್ಕೆ ಒಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಇನ್ನು ನೋಡಿ, ಪ್ರಥಮ ಬಾರಿಗೆ MLA ಆಗ್ತಕ್ಕಂಥವ್ರು ಏನು ಸಿಎಂ ಅಂದ್ರೆ ಮಂತ್ರಿ ಪೋಸ್ಟ್ಗಳು ಕೇಳ್ತಕ್ಕಂಥ ಇದೇನು ಎಲ್ಲಾ ಸರ್ಕಾರದಲ್ಲೂ ಎಲ್ಲಾ ಪಕ್ಷದಲ್ಲೂ ಒಂದು ಕೇಳ್ತಾರೆ. ಆದ್ರೆ ಪಕ್ಷಕ್ಕೆ ಮನ್ನಣೆ ಕೊಡಬೇಕಲ್ಲ, ಅದು ಒಂದು ಇಲ್ಲಿ ಮುಖ್ಯ ಕಾರಣ ಆಗಿದೆ ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.